ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಈ 51,000 ಅತಿಥಿ ಶಿಕ್ಷಕರ ನೇಮಕಾತಿ ಅಪ್ಡೇಟ್ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು, ಮೊನ್ನೆ 51,000 ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಬೇಕೆಂದು ಆದೇಶ ಹೊರಡಿಸಿದೆ ಅಂತ ಹೇಳ್ಬೋದು. ಏನಪ್ಪಾ ಅಂದರೆ, ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು 51,000 ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಆದೇಶ ಹೊರಡಿಸಿದೆ. ಹಾಗಾದರೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಉದ್ದೇಶ ಏನಪ್ಪ ಅನ್ನೋದಾದರೆ, ನಾವು ನೋಡೋಣ ಕೆಳಗೆ ನೇಮಕಾತಿಯ ಪ್ರಮುಖವಾಗಿರ್ತಕ್ಕಂಥ ವಿವರಗಳು. ಮೊದಲದು ವಿಭಾಗವಾರು ಹಂಚಿಕೆ. ಪ್ರಾಥಮಿಕ ಶಾಲೆಗಳಲ್ಲಿ 40,000 ಮತ್ತು ಪ್ರೌಢಶಾಲೆಗಳಲ್ಲಿ 11,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ. ಅಂದರೆ ಟೋಟಲ್ 51,000 ಆಯಿತು. ಈ PSTR ಅಂದರೆ 40,000 ಮತ್ತು HSTR 11,000. ಇವ್ರೇನು ಮಾಡ್ತಾರೆ, ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವಧಿ ಇದು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು, ಕಾಯಂ ಶಿಕ್ಷಕರನ್ನು ನೇಮಕವಾಗುವವರೆಗೂ ಅಥವಾ ಪ್ರಸ್ತುತ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಮಾತ್ರ ಅನ್ವಯಿಸುತ್ತದೆ. ನೋಡಿ ಇಲ್ಲಿ, ಅಂದರೆ ಹಾಗಾದರೆ ಇವರು ಎಲ್ಲಿವರೆಗೂ ಇರ್ಬೋದು? ಈಗ ಅತಿಥಿ ಶಿಕ್ಷಕರ ನೇಮಕಗೊಂಡು ಶಾಲೆಯಲ್ಲಿ ಬೋಧನೆ ಮಾಡುವ ಎಲ್ಲಿ ಮಟ್ಟ ಮಾಡ್ಬೋದು ಅನ್ನೋದಾದರೆ, ನೋಡಿ ಇವರು ಇದು ಕೇವಲ ತಾತ್ಕಾಲಿಕವಾಗಿದ್ದ ವ್ಯವಸ್ಥೆಯಾಗಿದ್ದು, ಕಾಯಂ ಶಿಕ್ಷಕರು ಏನು ನೋಟಿಫಿಕೇಶನ್ ಮಾಡಿ ಕಾಯಂ ಶಿಕ್ಷಕರನ್ನು ಗೌರ್ಮೆಂಟ್ ಶಿಕ್ಷಕರನ್ನು ಕರ್ಕೊಂಡು ಏನಪ್ಪ ಅಂದರೆ ಅಲ್ಲಿವರೆಗೂ ಏನಾಗುತ್ತೆ, ಪ್ರಸ್ತುತ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ, ಈಗಿರ್ತಕ್ಕಂಥ 2026 ಶೈಕ್ಷಣಿಕ ಅಂತ್ಯದ ಎಂಡ್ ಆಗಿರ್ಬೋದು, ಅಥವಾ ಅವರು ಬರೋವರೆಗೂ ಕಾಯಂ ಶಿಕ್ಷಕರ ನೇಮಕ ಆಗೋವರೆಗೂ ಇವು ಎರಡರಲ್ಲೂ ಕೂಡ ಏನಪ್ಪ ಅಂದರೆ ಅವು ಒಳಪಟ್ಟಿರ್ತವೆ ಅಂತ ಹೇಳ್ಬೋದು ವಿಷಯವನ್ನು. ನೆಕ್ಸ್ಟು ಹೇಳೋದಾದರೆ, ಮಾದರಿ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಈ ನೇರ ನೇಮಕಾತಿಯನ್ನು ಕೈಗೊಳ್ಳಲಾಗಿದೆ. ಈ ಶೈಕ್ಷಣಿಕ ವರ್ಷ ಏನು 2026-27ರಲ್ಲಿ ಏನು ಈಗ ಬರ್ತಕ್ಕಂತಹ KSP ಶಾಲೆಗಳು ಏನು ಬರ್ತವೋ, ಇಲ್ಲಿ ಪಾಠವನ್ನು ಬೋಧನೆ ಮಾಡಬೇಕಾದ್ರೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ ಶಿಕ್ಷಕರ ಬೋಧನೆ ಮಾಡುವ ಕೊರತೆ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ 51,000 ಆಗಿರ್ತಕ್ಕಂಥ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡೋ ಒಂದು ಉದ್ದೇಶವನ್ನು ಹೊಂದಿದೆ ಅಂತ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಯಾರ್ಯಾರು ಗೋರ್ಮೆಂಟ್ ಎಕ್ಸಾಮ್ಗೆ ಏನು ಕಾಯಂ ಶಿಕ್ಷಕರಿಗೆ ಓದ್ತಿದ್ರು ಎಲ್ಲ ಸ್ನೇಹಿತರು ಈ ಸಂಬಂಧಪಟ್ಟಿರ್ತಕ್ಕಂಥ ವಿಚಲಿತನಾಗದೆ, ಸೊ ಯಾರ್ಯಾರು ಹೋಗ್ಬೇಕನ್ನಿಸ್ತೋ ಅನ್ನೋರು ಈ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಬಹುದು. ಬಟ್ ಆದರೆ ಈ ಕಾಯಂ ಶಿಕ್ಷಕರ ನೇಮಕಾತಿ ಇದು ಕೂಡ 100% ನಡೆದಿದೆ. ನೋಟಿಫಿಕೇಶನ್ ಆಗುತ್ತೆ, ಸ್ವಲ್ಪ ಡಿಲೇ ಆಗ್ಬೋದು. ಹಾಗಾದರೆ ನಿಮಗೆ ಈಗಿರ್ತಕ್ಕಂತಹ ಸಮಯದಲ್ಲಿ ನೀವು ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಅವರು ನೋಟಿಫಿಕೇಶನ್ ನಾಳೆ ಕರಿಬೋದು. ಅಂದರೆ ಅವ್ರದ್ದು ಉದ್ದೇಶ ಏನಪ್ಪ ಅಂದರೆ, ಈ ಮುಂದಿನ ಶೈಕ್ಷಣಿಕ ಏನಪ್ಪ ಅಂದರೆ ಅಲ್ಲಿ ಕಾಯಂ ಶಿಕ್ಷಕರು ಇನ್ನೂ ಅಪಾಯಿಂಟ್ ಆಗಿ ಬರೋದು ಕಷ್ಟ. ಯಾಕಂದರೆ ನಾಳೆ ನೋಟಿಫಿಕೇಶನ್ ಕರೆದು ಅವರು ಎಲ್ಲ ಹಂತಗಳನ್ನು ಫಿಲ್ಅಪ್ ಮಾಡಿ ಎಕ್ಸಾಮ್ ಬರೆಸಿ ಎಲ್ಲವನ್ನು ವೆರಿಫಿಕೇಷನ್ ಮಾಡಬೇಕಾದ್ರೆ ಈಗಿನ ಸಮಯದಲ್ಲಿ ಸುಮಾರು ಏನಿಲ್ಲ ಅಂದರೂ 6-8 ತಿಂಗಳ ಮಟ್ಟ ಪ್ರೊಸೆಸಿಂಗ್ ಆಗುತ್ತೆ. ಹಾಗಾಗಿ ಈ ಸಮಸ್ಯೆ ಆಗಬಾರ್ದು, ಅಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಅತಿಥಿ ಶಿಕ್ಷಕರ ನೇಮಕ ಮಾಡುವ ಅವರು ಏನು ಮಾಡಿದ್ದಾರೆ, ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾದರೆ 51,000 ಅತಿಥಿ ಶಿಕ್ಷಕರ ನೇಮಕವನ್ನು ಮಾಡಿಕೊಂಡ್ರೆ ಕಾಯಂ ಶಿಕ್ಷಕರ ನೇಮಕಾತಿ ಆಗೋದಿಲ್ಲ ಅನ್ನೋ ಪ್ರಶ್ನೆ ಇದ್ದಾಗ ನಿಮಗೆ ಇದು ಎಲ್ಲ ಸುಳ್ಳು. 100% ಇದು 15,000 ಏನಿದೋ ಅವರು ಕೊಟ್ಟ ಮಾತಿನಂತೆ ನೋಟಿಫಿಕೇಶನ್ ಮಾಡ್ತಾರೆ. ಆದರೆ ನೀವು ಕಾಯಂ ಶಿಕ್ಷಕರಾಗಿ ಹೋಗೋವರೆಗೂ ಅವರು ಅತಿಥಿ ಉಪನ್ಯಾಸಕರು ಅಲ್ಲಿ ಇರ್ತಾರೆ ಅಂತ ನಾವು ಹೇಳ್ಬೋದು. ಇದು 51,000 ಏನಿದೆ ಅತಿಥಿ ಉಪನ್ಯಾಸಕರ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಈ ನ್ಯೂಸ್ ಆಗಿದೆ. ಹಾಗಾಗಿ ನಾನು ನೋಡ್ಬೋದು, ಯಾರ್ಯಾರು ಈ ಚಾನಲ್ ಹೊಸ್ತಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ನಾನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನೋಟ್ಸು, ಸಿಲೆಬಸ್ ಕಾಪಿ ಮತ್ತು ಎಕ್ಸಾಮ್ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದೀನಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.